ರಾಹುಲ್ ಗಾಂಧಿ ತಮ್ಮ ಪ್ರಣಾಳಿಕೆಯ ಭಾಷಣದಲ್ಲಿ ಹೇಳಿದ್ರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದ ಸಂಪತ್ತನ್ನ ಎಕ್ಸ್ರೇ ಮಾಡಿ ಬಡವರಿಗೆ, ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಹಂಚಿಕೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯ ವಿರುದ್ಧ ನರೇಂದ್ರ ಮೋದಿ ತಿರುಗಿ ಬಿದ್ದಿದ್ದಾರೆ. ದೇಶಾದ್ಯಂತ ಚುನಾವಣಾ ಅಖಾಡದಲ್ಲಿ ರಾಹುಲ್ ಗಾಂಧಿಯವರ ಸಂಪತ್ತಿನ ಮರುಹಂಚಿಕೆ ಹೇಳಿಕೆ ಚರ್ಚೆಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ವಿವಾದ ಮತ್ತೊಬ್ಬ ಕಾಂಗ್ರೆಸ್ನ ನಾಯಕನಿಂದ ಬಂದಿದೆ. ಸಂಪತ್ತಿನ ಮರುಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ನಿಂದ ಮತ್ತೊಂದು ವಿವಾದ ಸೃಷ್ಟಿಸಿದ ಕಾಂಗ್ರೆಸ್ ನಾಯಕ ಸ್ಯಾಮ್ ಪಿತ್ರೋಡಾ ಹೇಳಿಕೆ. ರಾಹುಲ್ ಗಾಂಧಿಗೆ ಸಲಹೆಗಾರ ಸ್ಯಾಮ್ ಪಿತ್ರೋಡಾ, ಸಾಗರೋತ್ತರ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಅವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯ ವಿರುದ್ಧ ಬಿಜೆಪಿ ತಿರುಗಿ ಬಿದ್ದಿದೆ. ಭಾರತದಲ್ಲಿ ಡೆತ್ ಟ್ಯಾಕ್ಸ್ ಕಾನೂನು ಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಾ ಇದ್ದಾರೆ. ಭಾರತದಲ್ಲಿ ಡೆತ್ ಟ್ಯಾಕ್ಸ್ ಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಾ ಇದ್ದಾರೆ. ವ್ಯಕ್ತಿಯೊಬ್ಬ ಸತ್ತ ಮೇಲೆ ಆತನ ಆಸ್ತಿ ಮೇಲೆ ಟ್ಯಾಕ್ಸ್ ಹಾಕಬೇಕು ಅಂತ ಸ್ಯಾಮ್ ಪಿತ್ರೋಡಾ ಹೇಳ್ತಿದ್ದಾರೆ. ಸಂಪತ್ತಿನ ಮರುಹಂಚಿಕೆ ಚರ್ಚೆ ಹೊತ್ತಲ್ಲೇ ಮತ್ತೊಂದು ವಿವಾದ ಸೃಷ್ಟಿಸುವ ಹೇಳಿಕೆ. ಭಾರತದಲ್ಲಿ ಡೆತ್ ಟ್ಯಾಕ್ಸ್ ಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಿದ್ದಾರೆ. ವ್ಯಕ್ತಿಯೊಬ್ಬ ಸತ್ತ ಮೇಲೆ ಆತನ ಆಸ್ತಿಯ ಮೇಲೆ ಟ್ಯಾಕ್ಸ್ ಹಾಕಬೇಕು, ಆತನ ಸಂಪೂರ್ಣ ಆಸ್ತಿ ಮಕ್ಕಳಿಗೆ ಸಿಗಬಾರದು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಾ ಇದ್ದಾರೆ. ಸಂಪತ್ತಿನ ಮರು ಹಂಚಿಕೆಯ ಚರ್ಚೆಯ ಹೊತ್ತಲ್ಲಿ ಸ್ಯಾಮ್ ಪಿತ್ರೋಡಾ ಮತ್ತೊಂದು ವಿವಾದವನ್ನು ಸೃಷ್ಟಿಸುವ ಮಾತನಾಡಿದ್ದಾರೆ. ಅಮೆರಿಕದಲ್ಲಿ ಉತ್ತರಾಧಿಕಾರತ್ವಕ್ಕೆ ಟ್ಯಾಕ್ಸ್ ಇದೆ, ಅದೇ ಮಾದರಿಯಲ್ಲಿ ಇಲ್ಲಿ ಟ್ಯಾಕ್ಸ್ ಬೇಕು ಅಂತ ಸ್ಯಾಮ್ ಪಿತ್ರೋಡಾ ವಾದ ಮಾಡ್ತಿದ್ದಾರೆ. ಮಕ್ಕಳಿಗೆ ತಮ್ಮ ತಂದೆಯ ಆಸ್ತಿಯಲ್ಲಿ 45% ಮಾತ್ರ ಆಸ್ತಿ ಸಿಗಬೇಕು, ಉಳಿದ 55% ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇಂಥ ಕಾನೂನು ಜಾರಿಯಾಗಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಿದ್ದಾರೆ. ಭಾರತದಲ್ಲಿ ಉತ್ತರಾಧಿಕಾರಕ್ಕೆ ಟ್ಯಾಕ್ಸ್ ಹಾಕಬೇಕು ಅಂತ ಸ್ಯಾಮ್ ಪಿತ್ರೋಡಾ ಹೇಳ್ತಿದ್ದಾರೆ. ಒಂದು ಎಕ್ಸಾಂಪಲ್ ಕೂಡ ಅವ್ರು ಕೊಡ್ತಿದ್ದಾರೆ. ಭಾರತದಲ್ಲಿ ಒಬ್ಬ ವ್ಯಕ್ತಿ $10 ಬಿಲಿಯನ್ ಆಸ್ತಿ ಮಾಡಿದ್ದಾನೆ ಅಂದ್ರೆ ಮಕ್ಕಳಿಗೆ ಅಷ್ಟೇ ಆಸ್ತಿ ಸಿಗುತ್ತೆ. 10 ಬಿಲಿಯನ್ ಆಸ್ತಿ ತಂದೆ ಮಾಡಿದ್ರೆ ಮಕ್ಕಳಿಗೆ 10 ಬಿಲಿಯನ್ ಆಸ್ತಿ ವರ್ಗಾವಣೆ ಆಗುತ್ತೆ. ಈ ರೀತಿಯಾಗಿ ಆಗಬಾರದು. ತಂದೆ ಗಳಿಸಿದಂತಹ ಆಸ್ತಿ ಮಕ್ಕಳ ಪಾಲಾಗಬಾರ್ದು. ಆ ಆಸ್ತಿಯಲ್ಲಿ ದೇಶಕ್ಕೂ ಪಾಲು ಸಿಗಬೇಕು ಅಂತ ಸ್ಯಾಮ್ ಪಿತ್ರೋಡಾ ವಾದ ಮಾಡ್ತಾ ಇದ್ದಾರೆ. ಅಮೆರಿಕದ 6 ರಾಜ್ಯಗಳಲ್ಲಿ ಈ ರೀತಿಯಾದಂತಹ ಕಾನೂನಿದೆ. ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಅಥವಾ ಡೆತ್ ಟ್ಯಾಕ್ಸ್ ಅಥವಾ ಎಸ್ಟೇಟ್ ಟ್ಯಾಕ್ಸ್ ಅಂತ ಕರೀತಾರೆ. ಆ ರೀತಿಯ ಕಾನೂನು ಭಾರತದಲ್ಲಿ ಬರಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಿದ್ದಾರೆ. Doesn't mean that you are going to take their wealth and give it to somebody. It means to create new policies so the concentration of wealth can be prevented. It's like Monopoly Act. Okay? It doesn't mean that I'll take your shirt away. All right? That's how do you read that? I don't understand. How can you do that? Okay? It's not physically possible to do that. But you can say the future policies would be such that this particular group cannot be into everything. There is a Monopoly Act in America also. You know, we have to make sure that few people become so rich that they begin to run government. We have to make sure that's the requirement in democracy everywhere in the world. Nothing wrong in being rich, nothing wrong in accumulating wealth, but to what point? Let me tell you, in America, there is an inheritance tax. So if, let's say, one has $100 million worth of wealth, and when he dies, he can only transfer probably 45% to his children. 55% is grabbed by government. Now that's an interesting law. It says you
in your generation made wealth. You are leaving now. You must leave your wealth for public. Not all of it, half of it. Which to me sounds fair. In India, you don't have that. If somebody is worth 10 billion and he dies, his children get 10 billion. ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಒಂದಷ್ಟು ಆಸ್ತಿ ಅಂತ ಮಾಡಿರ್ತಾನೆ, ಆದರೆ ಆತ ಸತ್ತ ಮೇಲೆ ಆತನ ಆಸ್ತಿ ಕಾನೂನು ಪ್ರಕಾರ ಭಾರತದಲ್ಲಿ ಆತನ ಮಕ್ಕಳಿಗೆ ಸೇರುತ್ತೆ, ಅಥವಾ ಆ ವ್ಯಕ್ತಿ ತನ್ನ ಆಸ್ತಿ ಯಾರಿಗೆ ಸೇರಬೇಕು ಅಂತ ಬರೆದಿರ್ತಾನೋ ವಿಲ್ ಆತನಿಗೆ ಸೇರುತ್ತೆ. ಸ್ಯಾಮ್ ಪಿತ್ರೋಡಾ ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಆಸ್ತಿ ಮಾಡಿರ್ತಾನೋ ಆ ಆಸ್ತಿಯಲ್ಲಿ ಉತ್ತರಾಧಿಕಾರಿಗಳಿಗೆ ಸಿಗಬೇಕಾದದ್ದು 45% ಮಾತ್ರ, ಉಳಿದ 55% ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡಾ ರಾಹುಲ್ ಗಾಂಧಿ ಅವರಿಗೆ ಭಾರತದಲ್ಲಿ ರಾಜಕೀಯ ಹೇಗೆ ಮಾಡಬೇಕು ಅನ್ನುವ ಸಲಹೆ ಕೊಡುವಂತಹ ನಾಯಕ, ಕಾಂಗ್ರೆಸ್ನ ಸಾಗರೋತ್ತರ ಘಟಕದ ಅಧ್ಯಕ್ಷ, ನಮ್ಮಲ್ಲಿ ಹೇಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಅದೇ ರೀತಿಯಲ್ಲಿ ಸಾಗರೋತ್ತರ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷ ಸ್ಯಾಮ್ ಪಿತ್ರೋಡಾ ಅವರ ಈ ಮಾತಿಗೆ ಪ್ರಧಾನಿ ಮೋದಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂಪತ್ತಿನ ಮರುಹಂಚಿಕೆಯ ಮಾತಿಗೆ ಮೋದಿ ತಿರುಗಿ ಬಿದ್ದಿದ್ರು. ಈಗ ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆಯನ್ನ ನರೇಂದ್ರ ಮೋದಿ ಖಂಡಿಸಿದ್ದಾರೆ. ನಿಮ್ಮ ಮಕ್ಕಳ ಹಕ್ಕು ಕಿತ್ತುಕೊಳ್ಳಲು ಕಾಂಗ್ರೆಸ್ ಬಯಸ್ತಾ ಇದೆ ಅಂತ ನರೇಂದ್ರ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಜನರ ಆಸ್ತಿ ಕಿತ್ತುಕೊಳ್ಳೋದಕ್ಕೆ ಕಾಂಗ್ರೆಸ್ ಬಯಸ್ತಾ ಇದೆ ಅಂತ ಮೋದಿ ಛತ್ತೀಸ್ಗಢದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಗೆದ್ದರೆ ನಿಮ್ಮ ಮೇಲೆ ಉತ್ತರಾಧಿಕಾರದ ಟ್ಯಾಕ್ಸ್ ಹಾಕುತ್ತೆ, ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕುತ್ತೆ ಅಂತ ನರೇಂದ್ರ ಮೋದಿ ಮಾತನಾಡ್ತಾ ಇದ್ದಾರೆ. ಮಧ್ಯಮ ವರ್ಗದವರ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ಈ ಸಲಹೆಯನ್ನ ಸ್ಯಾಮ್ ಪಿತ್ರೋಡಾ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಸಂಪತ್ತಿನ ಮರುಹಂಚಿಕೆ ಅಸ್ತ್ರದ ವಿರುದ್ಧ ನರೇಂದ್ರ ಮೋದಿ ಛತ್ತೀಸ್ಗಢದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗಾಂಧಿ ಕುಟುಂಬ ಪಿತ್ರಾರ್ಜಿತ ಆಸ್ತಿ ಅನ್ನುವ ರೀತಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈಗ ಮಕ್ಕಳು ಮೊಮ್ಮಕ್ಕಳ ಕೈಲಿರುವಂತಹ ಪಕ್ಷ. ಕಾಂಗ್ರೆಸ್ ಯಾರೋ ಸ್ಥಾಪನೆ ಮಾಡಿದಂತಹ ಪಕ್ಷವನ್ನ ನೆಹರು ಹಿಡಿತಕ್ಕೆ ತೆಗೆದುಕೊಂಡ್ರು. ಆಮೇಲೆ ಅದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಈಗ ರಾಹುಲ್ ಗಾಂಧಿ ಕಾಂಗ್ರೆಸ್ನಲ್ಲಿ ನಾಯಕರಾಗಿದ್ದಾರೆ. ಇಂತಹ ಪಕ್ಷ ಮಕ್ಕಳಿಗೆ ತಮ್ಮ ಆಸ್ತಿ ಸಿಗಬಾರ್ದು ಅಂತ ವಾದ ಮಾಡ್ತಾ ಇದೆ ಅಂತ ನರೇಂದ್ರ ಮೋದಿ ಟೀಕೆ ಮಾಡಿದ್ದಾರೆ ಛತ್ತೀಸ್ಗಢದ ಚುನಾವಣಾ ಪ್ರಚಾರದಲ್ಲಿ. लोगों ने पूरी कांग्रेस पार्टी पैतृक संपत्ति मानकर अपने बच्चों को दे दी. वो लोग नहीं चाहते कि एक सामान्य भारतीय अपने बच्चों को अपनी संपत्ति दे. भाइयों बहनों, हमारा देश संस्कारों से, संस्कृति से उपभोक्तावादी देश नहीं है. हम संचय करने में विश्वास करते हैं, संवर्धन करने में विश्वास करते हैं, संरक्षित करने में विश्वास करते हैं. ये कल तूफान इनके यहां क्यों मच गया जब मैंने कहा कि अर्बन नक्सल, शहरी माओवादियों ने कांग्रेस पर कब्जा कर लिया है. तो उनको लगा कि कुछ अमेरिका को खुश करने के लिए भी कहना चाहिए. ये मोदी ने इतना बड़ा आरोप लगाया तो बैलेंस करने के लिए वो उधर की तरफ मुड़ने का नाटक कर रहे हैं. लेकिन वो आपकी संपत्ति को लूटना चाहते हैं. आपके संतानों का हक आज ही लूट लेना चाहते हैं. क्या आपको ये मंजूर है? ये आपको मंजूर है? जरा पूरी ताकत से बताइए, उनके कान पे सुनाई दे. ಸ್ಯಾಮ್ ಪಿತ್ರೋಡಾ ಹೇಳಿಕೆಯನ್ನ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದಲ್ಲಿ ಭಾಷಣ ಮಾಡಿ ಖಂಡಿಸ್ತಾ ಇದ್ದಂತೆ ಕಾಂಗ್ರೆಸ್ ಈ ಹೇಳಿಕೆಯಿಂದ, ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ. ವಿವಾದ ಸೃಷ್ಟಿಯಾಗ್ತಿದ್ದಂತೆ ಸ್ಯಾಮ್ ಪಿತ್ರೋಡಾ ಹೇಳಿಕೆಯಿಂದ ಕಾಂಗ್ರೆಸ್ ಅಂತರವನ್ನ ಕಾಯ್ದುಕೊಂಡಿದೆ. ಸ್ಯಾಮ್ ಪಿತ್ರೋಡಾ ಹೇಳಿಕೆ ಕಾಂಗ್ರೆಸ್ನ ನಿಲುವಲ್ಲ ಅಂತ ಜೈರಾಮ್ ರಮೇಶ್ ಅವರು ಟ್ವೀಟ್ ಮಾಡುವ ಮೂಲಕ ಈ ಹೇಳಿಕೆಗೂ ಕಾಂಗ್ರೆಸ್ಗೂ
ಸಂಬಂಧ ಇಲ್ಲ ಅಂತ ತಮ್ಮ ಟ್ವೀಟ್ನಲ್ಲಿ ಹೇಳ್ತಾ ಇದ್ದಾರೆ. ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆ ವೈಯಕ್ತಿಕ ಅಂತ ಜೈರಾಮ್ ರಮೇಶ್ ಹೇಳ್ತಿದ್ದಾರೆ. ಜನರ ಗಮನ ಬೇರೆಡೆ ಸೆಳೆಯೋದಕ್ಕೆ ಪಿತ್ರೋಡಾ ಅವರ ಹೇಳಿಕೆಯನ್ನ ನರೇಂದ್ರ ಮೋದಿ ಚುನಾವಣಾ ಪ್ರಚಾರದಲ್ಲಿ ದುರುದ್ದೇಶದಿಂದ ಬಳಸ್ತಾ ಇದ್ದಾರೆ. ನರೇಂದ್ರ ಮೋದಿ ಜನರ ಮುಂದೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಜೈರಾಮ್ ರಮೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೈರಾಮ್ ರಮೇಶ್ ಅವರ ಟ್ವೀಟ್ ಅನ್ನ ನೀವೀಗ ನೋಡ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರ ಹೇಳಿಕೆಯ ನಂತರ ಸ್ಯಾಮ್ ಪಿತ್ರೋಡಾ ಉತ್ತರಾಧಿಕಾರದ ಆಸ್ತಿಯ ಮೇಲೆ ಉತ್ತರಾಧಿಕಾರದ ಟ್ಯಾಕ್ಸ್ ಹಾಕಬೇಕು ಅಂತ ಮಾತನಾಡಿದ್ರು. ಆ ಹೇಳಿಕೆಯಿಂದ ಕಾಂಗ್ರೆಸ್ ಅಂತರ ಕಾಯ್ದುಕೊಂಡಿದೆ. ರಾಹುಲ್ ಗಾಂಧಿ ಅವರ ಹೇಳಿಕೆಯಿಂದ ಶುರುವಾದಂತಹ ವಿವಾದ ಇದು. ಇಡೀ ದೇಶದ ಆಸ್ತಿಗಳು ಸಂಪತ್ತನ್ನ ಎಕ್ಸ್ರೇ ಮಾಡಿಬಿಡ್ತೀವಿ, ನಾವು ಅಧಿಕಾರಕ್ಕೆ ಬಂದರೆ ದೂತ್ ಕಾ ದೂತ್ ಪಾನಿ ಕಾ ಪಾನಿ ಆಗೋಗ್ಲಿ, ನಾವು ಸಂಪತ್ತಿನ ಮರು ಹಂಚಿಕೆ ಮಾಡ್ತೀವಿ ಅಂತ ಏಪ್ರಿಲ್ 6ನೇ ತಾರೀಕು ಹೈದರಾಬಾದ್ನಲ್ಲಿ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಲಾಂಚ್ ಮಾಡುವ ಸಂದರ್ಭದಲ್ಲಿ ಹೇಳಿದ್ರು. ಅದರ ಮುಂದುವರಿದ ಭಾಗ ಈಗ ಪಿತ್ರಾರ್ಜಿತ ಆಸ್ತಿ ಮಕ್ಕಳಿಗೆ ಸಿಗಬಾರದು, ಪೂರ್ಣ ಪ್ರಮಾಣದಲ್ಲಿ 55% ಸರ್ಕಾರ ವಶಕ್ಕೆ ಪಡಿಬೇಕು ಅಂತ ಸ್ಯಾಮ್ ಪಿತ್ರೋಡಾ ಮಾತನಾಡ್ತಿದ್ದಾರೆ. ಇದೇ ಮುಂದುವರಿದು ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಸಂಪತ್ತಿನ ಸಮರ ಜೋರಾಗ್ತಾ ಇದೆ. ಕಾಂಗ್ರೆಸ್ನ ಪ್ರಣಾಳಿಕೆಯನ್ನ ಕ್ರಾಂತಿಕಾರಿ ಅಂತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ತಂದಿರುವಂತಹ ಪ್ರಣಾಳಿಕೆ ಕ್ರಾಂತಿಕಾರಿ ಪ್ರಣಾಳಿಕೆ. ಈ ಪ್ರಣಾಳಿಕೆಯ ವಿರುದ್ಧ ನರೇಂದ್ರ ಮೋದಿ ಮತ್ತೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ತಮ್ಮ ಪ್ರಣಾಳಿಕೆ ಕ್ರಾಂತಿಕಾರಿ ಅಂತ ಹೇಳ್ತಾ ಇದ್ರೆ, ಪ್ರಧಾನಿ ಮೋದಿ ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಲೀಗ್ನ ಸಿದ್ಧಾಂತವನ್ನ ಹೊಂದಿದೆ ಅಂತ ಮೋದಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಜನರ ಆಸ್ತಿಯನ್ನ ಲೂಟಿ ಮಾಡೋದಕ್ಕೆ ಬಯಸ್ತಾ ಇದೆ. ಕಾಂಗ್ರೆಸ್ ಮೊದಲಿನಿಂದಲೂ ಇದೇ ರೀತಿಯ ಚಿಂತನೆಯನ್ನ ಇಟ್ಕೊಂಡಿತ್ತು. ಭಾರತದ ಜನ ಕಷ್ಟಪಟ್ಟು ದುಡಿದು ಸಂಪತ್ತು ಕೂಡಿಡ್ತಾರೆ, ಆದರೆ ಕಾಂಗ್ರೆಸ್ ಆ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಬಯಸ್ತಾ ಇದೆ ಅಂತ ಚುನಾವಣಾ ಪ್ರಚಾರದಲ್ಲಿ ಮೋದಿ ಮಾತನಾಡ್ತಾ ಇದ್ದಾರೆ. ಅಜ್ಜ ಅಜ್ಜಿ ಒಂದು ಚಿಕ್ಕ ಆಭರಣವನ್ನು ಕೂಡ ಜೋಪಾನ ಮಾಡ್ತಾರೆ. ಮೊಮ್ಮಗಳ ಮದುವೆಯಲ್ಲಿ ಉಡುಗೊರೆ ನೀಡೋದಕ್ಕೆ ಯೋಚಿಸ್ತಾರೆ. ಭಾರತದ ಮೂಲ ಸಂಸ್ಕೃತಿಯ ವಿರುದ್ಧ ಕಾಂಗ್ರೆಸ್ ಪ್ರಹಾರ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ನ ವಿರುದ್ಧ ನರೇಂದ್ರ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. घर में बूढ़े माँ बाप होंगे, दादा दादी होंगे, उनके पास एक छोटा सा भी गहना होगा ना, अच्छी एक आध चीज होगी तो संभाल करके रखेगी, खुद भी पहनेगी नहीं. क्यों? वो सोचती है मेरी पोती की जब शादी होगी तो मैं उसको दूंगी, मेरी नाती की जब शादी होगी तो मैं इसको दूंगी. यानी तीन पीढ़ी का सोच करके वो खुद अपना हक भी नहीं भोगती, वो बचा के रखती है ताकि अपने नाते नाती को भी दे सके. ये मेरे देश का स्वभाव है. मेरे देश के लोग कर्ज कर करके जिंदगी जीने के शौकीन लोग नहीं हैं. मेहनत करके जरूरत के हिसाब से खर्च करते हैं और बचाने के स्वभाव के हैं. ये भारत के मूलभूत चिंतन पर, भारत के मूलभूत संस्कार पर ये कांग्रेस पार्टी कड़ा प्रहार करने जा रही है. और उन्होंने कल ये बयान क्यों दिया है, इसका कारण है, एक तो ये सोच उनकी बहुत पुरानी है. आप पुरानी चीजें खोजोगे ना, और ये जो लोग फैक्ट चेक वाले जो है ना, मोदी की बाल की खाल उधड़ने में लगे रहते हैं. जरा ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದೆ ಅನ್ನೋದು ನರೇಂದ್ರ ಮೋದಿ ಅವರ ಆರೋಪ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ನ ಚಿಂತನೆ ಇದೆ, ಛಾಯೆ ಇದೆ ಅಂತ ಮತ್ತೊಮ್ಮೆ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರವನ್ನ ಮುಂದುವರಿಸಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯ ವಿರುದ್ಧ ನರೇಂದ್ರ ಮೋದಿ ಭಾನುವಾರದಿಂದ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಅದನ್ನ ಮುಂದುವರಿಸಿದ್ದಾರೆ. ಧರ್ಮದ ಆಧಾರದಲ್ಲಿ ಎಂದಿಗೂ ಮೀಸಲಾತಿ ನೀಡುವುದಿಲ್ಲ, ಮುಸ್ಲಿಮರಿಗೆ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಿದ್ದಾರೆ. ದಲಿತರಿಗೆ ಆದಿವಾಸಿಗಳಿಗೆ ಈಗಾಗಲೇ ಮೇಲೆ ಮೀಸಲಾತಿ ಸೌಲಭ್ಯ ಇದೆ, ಆ ಸೌಲಭ್ಯವನ್ನು ನಾವು ಕಲ್ಪಿಸ್ತೇವೆ. ಕಾಂಗ್ರೆಸ್ ಹಿಂದಿನಿಂದಲೂ ಓಲೈಕೆ ರಾಜಕಾರಣವನ್ನ ಮಾಡ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಕಾಂಗ್ರೆಸ್ ಕೇಳಲಿಲ್ಲ. ಕಾಂಗ್ರೆಸ್ ಯಾವತ್ತೂ
ಸಂವಿಧಾನದ ಪವಿತ್ರತೆಯ ಬಗ್ಗೆ ಯೋಚಿಸಿಲ್ಲ ಅಂತ ಛತ್ತೀಸ್ಗಢದ ಚುನಾವಣಾ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ವಿರುದ್ಧ ನರೇಂದ್ರ ಮೋದಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಮ್ಮ ಪ್ರಣಾಳಿಕೆ ಕ್ರಾಂತಿಕಾರಿ ಅಂತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರಣಾಳಿಕೆ ಮುಸ್ಲಿಂ ಲೀಗ್ನ ವಿಭಜನಕಾರಿ ಸಿದ್ಧಾಂತ ಅಂತ ನರೇಂದ್ರ ಮೋದಿ ಟೀಕೆ ಮಾಡ್ತಾ ಇದ್ದಾರೆ. मैनिफेस्टो आया उसी दिन मैंने कह दिया था, आज नहीं कह रहा हूं, उसी दिन कहा था कि कांग्रेस का मैनिफेस्टो पर मुस्लिम लीग की छाप है. भारत में धर्म के आधार पर आरक्षण नहीं होगा. आरक्षण होगा तो मेरे दलित भाई बहनों के लिए होगा, मेरे आदिवासी भाई बहनों के लिए होगा, लेकिन धर्म के नाम पर आरक्षण नहीं होगा. लेकिन वोट बैंक की भूखी कांग्रेस ने कभी इन महापुरुषों की बातों की परवाह नहीं की, संविधान की पवित्रता की परवाह नहीं की, बाबा साहब आंबेडकर के शब्दों की परवाह नहीं की. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.